ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಮ್ಮಿಸ್ ಮನೆ ಅಡುಗೆ ರೆಸಿಪೀಸ್. ಮಸಾಲ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು 2 ಬೌಲು ಸಣ್ಣದರಲ್ಲಿ 2 ಬೌಲಷ್ಟು ಅಕ್ಕಿ ಹಿಟ್ಟು, 3/4 ಟೀ ಸ್ಪೂನಷ್ಟು ಸಾಲ್ಟು, 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕ್ಯಾರೆಟು, 1 ಮೂಲಂಗಿ, 1 ಈರುಳ್ಳಿ, ಇದನ್ನೆಲ್ಲ ಸಿಪ್ಪೆ ತೆಗೆದು ನೀಟಾಗಿ ವಾಶ್ ಮಾಡಿ ತುರಿದು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು, ಹಾಗೆ 3/4 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. 1 ಸ್ಪೂನು ಎಣ್ಣೆ, ಕಾದಿರೋ ಎಣ್ಣೆ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ಕಿಪ್ ಆಗಿದೆ. ಹಾಗೆ ಸ್ವಲ್ಪ ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸಣ್ಣ ಲೋಟದಲ್ಲಿ 1/4 ಲೋಟ ನೀರು ಸಾಕು. ನೀವು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ತುಂಬ ತೆಳ್ಳಗಾದರೆ ಚೆನ್ನಾಗಿ ಬರಲ್ಲ. ಸ್ವಲ್ಪನೇ ನೀರನ್ನ ಹಾಕೊಂಡು ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ಹೇಗಿರಬೇಕು ಅಂದರೆ, ನಾವು ಅದನ್ನು ಬಿದ್ದಿಸಿದಾಗ ಕೈಗೆ ಅದು ಅಂಟ್ಕೊಳ್ಬಾರ್ದು, ನೀಟಾಗಿ ಈ ರೀತಿ ಬರಬೇಕು. ನೀವು ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಈ ರೀತಿ ಅದನ್ನು ನಾದ್ಕೊಳ್ಳಿ. ನೋಡಿ, ಎಷ್ಟು ನಾದ್ಕೊಂಡು ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ. ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಈಗ ಕೈಗೆ ಎಣ್ಣೆನ ಹಚ್ಕೊಂಡು ನೀವು ಬಾಳೆ ಎಲೆ ಇಲ್ಲಾಂದರೆ ಬಟರ್ ಪೇಪರು, ಇಲ್ಲಂದರೆ ನಾವು ಯೂಸ್ ಮಾಡೋವಂಥ ಎಣ್ಣೆ ಕವರ್ ಅದರಲ್ಲೂ ಕೂಡ ಈ ರೀತಿ ತಟ್ಕೊಳ್ಬೋದು. ನಿಮಗೆ ಈ ರೀತಿ ಕೈಯಲ್ಲಿ ತಟ್ಟಕ್ಕೆ ಬರಲ್ಲ ಅಂತ ಅಂದರೆ ಇದ್ರ ಮೇಲೆ ಇನ್ನೂ ಒಂದು ಎಣ್ಣೆ ಕವರ್ನ ಹಾಕ್ಬಿಟ್ಟು ಚಪಾತಿ ಕೋಲಲ್ಲಿ ನೀವು ನಾದ್ಕೊಳ್ಬೋದು. ಈ ರೀತಿಯೇ ಬೆಟರು. ಎಲ್ಲ ಕಡೆ ಒಂದು ಈಕ್ವಲಾಗಿ ಸ್ಪ್ರೆಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಈಗ ಸ್ಟವ್ ಮೇಲೆ ಹಂಚನ್ನ ಇಟ್ಕೊಳೋದಕ್ಕಾದಮೇಲೆ ಈ ಒಂದು ಕವರ್ನ ಉಲ್ಟಾ ಹಾಕ್ತೀವಲ್ವ, ಇಮಿಡಿಯೇಟಾಗಿ ತೆಗಿಕ್ಕೆ ಹೋಗಬಾರ್ದು. ಆ ರೀತಿ ಮಾಡಿದಾಗ ಏನಾಗುತ್ತೆ, ನೀಟಾಗಿ ಬರಲ್ಲ, ಎಲ್ಲನೂ ಒಂಥರ ಬಿಡಿಬಿಡಿಯಾಗಿ ಬಿಡಿಸ್ಕೊಂಡು ಕಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮಿನಿಮಮ್ 30 ಸೆಕೆಂಡ್ ಅದನ್ನು ನಾವು ಹಾಗೆ ಇಡಬೇಕು. ಇಲ್ಲಾಂದರೆ ಕೈಯಲ್ಲಿ ಈ ರೀತಿ ಫುಲ್ಲು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಇಲ್ಲಾಂದರೆ ನೀವು ಆ ಒಂದು ದಬ್ಬೆ ತೊಗೊಂಡು ಕೂಡ ಸ್ಪ್ರೆಡ್ ಮಾಡಿದ್ರೂ ಆಗುತ್ತೆ. ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.